ಸ್ಯಾಂಡಲ್ವುಡ್ ನಟ ದಿಲೀಪ್ ರಾಜ್ ವಿಧಿವಶರಾಗಿರ್ತಕ್ಕಂಥದ್ದು. ನಿನ್ನೆ ರಾತ್ರಿ ದಿಲೀಪ್ ಅವರಿಗೆ ಎದೆ ನೋವು ಕಾಣಿಸಿಕೊಂಡಿತ್ತು ಅಂತ ಹೇಳಲಾಗ್ತಾ ಇದೆ. ಇದನ್ನು ಆಸಿಡಿಟಿ ಅಂತ ನಿರ್ಲಕ್ಷ್ಯ ಮಾಡಿಬಿಟ್ಟಿದ್ರಂತೆ. ನೋಡಿ, ಇದು ಎಂಥ ಅಪಾಯಕಾರಿ. ಎದೆ ನೋವು ಕಾಣಿಸ್ಕೊಂಡಾಗ ಆಸಿಡಿಟಿ ಅಂತ ನಿರ್ಲಕ್ಷ್ಯ ಮಾಡಿ ಅದನ್ನು ಈ ವಾಚ್ನಲ್ಲಿ ನೋಡ್ಕೊಂಡ್ಬಿಟ್ಟು ECG ಚೆಕ್ ಮಾಡಿ ಸುಮ್ಮನಾಗಿದ್ರಂತೆ. ಸ್ಮಾರ್ಟ್ ವಾಚ್ಗಳು ಬರುತ್ತಲ್ಲ, ಅದರಲ್ಲಿ ECG ಚೆಕ್ ಮಾಡಿ ಎಲ್ಲ ಸರಿ ಇದೆ ಅಂತ ಅಂದ್ಕೊಂಡು ಸುಮ್ಮನಾಗ್ಬಿಟ್ರಂತೆ. ಅದರ ಚೆಕ್ ಏನು ಅಥೆಂಟಿಕ್ ಆಗಿರೋದಿಲ್ಲ. ಇವತ್ತು ವೈದ್ಯರ ಅಪಾಯಿಂಟ್ಮೆಂಟ್ ಪಡೆದಿದ್ರಂತೆ. ದಿಲೀಪ್ ಆಸ್ಪತ್ರೆಗೆ ಹೋಗುವ ಮುನ್ನವೇ ಹೃದಯಾಘಾತ ಆಗಿಬಿಟ್ಟಿದೆ. ಆಸ್ಪತ್ರೆಗೆ ತೆರಳುವ ಮಾರ್ಗ ಮಧ್ಯದಲ್ಲೇ ದಿಲೀಪ್ ಕೊನೆಯುಸಿರೆಳೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೆಲವೇ ಹೊತ್ತಿನ ನಿರ್ಲಕ್ಷ್ಯ ಪ್ರಾಣವನ್ನೇ ಬಲಿ ಪಡೆದು ಬಿಡುತ್ತೆ. ಅಷ್ಟು ಅಪಾಯಕಾರಿ ಈ ಹೃದಯಾಘಾತದ ವಿಚಾರ. ಹಾಗಾಗಿ ಅದನ್ನು ನಾವು ಕಾಣಿಸ್ಕೊಂಡ ಕೂಡಲೇ ಅದು ಏನೇ ಇದ್ರೂ ಕೂಡ ಒಂದ್ಸರಿ ಡಾಕ್ಟರ್ ಚೆಕಪ್ ಮಾಡಿಸ್ಕೊಂಡ್ಬಿಡೋದು ಪ್ರಾಣ ಉಳಿಸೋ ಒಂದು ಮಾರ್ಗ ಆಗುತ್ತೆ. ಅದರ್ವೈಸ್ ನೋಡಿ ಎಂಥ ಒಂದು ಅಪಾಯ ಉಂಟಾಗುತ್ತೆ. 25ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿಗೆ ರೆಡಿಯಾಗಿದ್ದರಂತೆ ದಿಲೀಪ್. ಸಂಭ್ರಮ ಹಂಚಿಕೊಳ್ಳುವ ಮುನ್ನವೇ ಪ್ರಾಣತ್ಯಾಗ ಆಗಿಬಿಟ್ಟಿದೆ. ಪತಿಯನ್ನ ಕಳೆದುಕೊಂಡು ದಿಲೀಪ್ ಪತ್ನಿ ಆಕ್ರಂದನ ಮುಗಿಲು ಮುಟ್ಟಿದೆ. ತುಂಬ ನೋವಾಗ್ತಿದೆ. ಹಿಟ್ಲರ್ ಕಲ್ಯಾಣದಲ್ಲಿ ತುಂಬ ಒಳ್ಳೆ ಪಾತ್ರ ಕೊಟ್ಟಿದ್ದ. ನನಗೆ ತುಂಬ ಎಂಜಾಯ್ ಮಾಡ್ತಿದ್ದ. ಅವನು ನನ್ನ ಪಾತ್ರ ನೋಡಿ ಎಂಜಾಯ್ ಮಾಡ್ತಿದ್ದ, ಖುಷಿ ಪಡ್ತಿದ್ದ. ಮತ್ತು ಅದಾದಮೇಲೆ ಬ್ರಹ್ಮಗಂಟುನಲ್ಲಿ ನಾನು ಮಾಡಿದೆ. ರೀಸೆಂಟಾಗಿ ಅವನ ಹತ್ರ ಮಾತಾಡಿದ್ದು ಅಂದರೆ, ಫೋನ್ ಮಾಡಿದ್ದೆ, ಏನು ನಮ್ಮ ಸೆಟ್ಟಿಗೆ ಬರ್ತಾಯಿಲ್ಲ ನೀನು ಬ್ರಹ್ಮಗಂಟು ಸೆಟ್ಟಿಗೆ ದಿಲೀಪ ಅಂತ. ರೀ ನೀವೆಲ್ಲ ಮಾಡ್ಕೊಂಡು ಹೋಗ್ತೀರಾ ಬಿಡ್ರಿ, ಚೆನ್ನಾಗಿ ಬರ್ತಾ ಇದೆಯಲ್ಲ, ಇನ್ನೇನು ನಾನು ಬರಲಿ ಅಂತ. ಹೋಗಲಿ, ಯಾವುದೋ ಒಂದು ಡಿಫ್ರೆಂಟ್ ಕಾಸ್ಟ್ಯೂಮ್ ಎಲ್ಲ ಹಾಕ್ಸಿ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಿಲ್ಲ, ಚೆನ್ನಾಗಿ ಮಾಡಿದ್ದೀನ, ಏನೂ ಹೇಳಲೇ ಇಲ್ಲ ಅಂದರೆ ನಿಮ್ಮ ಬಗ್ಗೆ ಹೇಳೋಕ್ಕಾಗುತ್ತೇನ್ರಿ ನಾನು, ಒಳ್ಳೆ ಕಲಾವಿದ, ಚೆನ್ನಾಗಿ ಮಾಡಿದ್ದೀರಾ ಅಂತ ಅದೇ ಒಂದು ಮಾತು ಕೇಳಿದ್ಲ ಅಷ್ಟು. ತುಂಬ ನೋವಾಗ್ತಿದೆ ಸರ್, ತುಂಬ ನೋವಾಗ್ತಿದೆ. ದೇವ್ರು ಇಷ್ಟೊಂದು ನಿಷ್ಠೂರ ಆಗಬಾರ್ದು ಅನಿಸುತ್ತೆ. ದೇವ್ರ ಅವನ ಆತ್ಮಿಗೆ ಶಾಂತಿ ಸಿಗಲಿ. ಫಸ್ಟ್ ಆಫ್ ಆಲ್ ಅವರು ಹೆಂಡತಿ ಅವನ್ನ ಬಿಟ್ಟು ಒಂದು ನಿಮಿಷನೂ ಇರ್ತಿರ್ಲಿಲ್ಲ. ಜೊತೆಯಲ್ಲೇ ಇರೋರು, ಜೊತೆಯಲ್ಲೇ ಬರೋರು. ಅವರ ಆ ದುಃಖನ ಭರಿಸುವಂಥ ಶಕ್ತಿ ಆ ದೇವರು ವಿದ್ಯಾವರು ಕೊಡಬೇಕು. ತುಂಬ ನೋವಾಗ್ತಿದೆ. ಹಿಟ್ಲರ್ ಕಲ್ಯಾಣದಲ್ಲಿ ತುಂಬ ಒಳ್ಳೆ ಪಾತ್ರ ಕೊಟ್ಟಿದ್ದ. ನನಗೆ ತುಂಬ ಎಂಜಾಯ್ ಮಾಡ್ತಿದ್ದ. ಅವನು ನನ್ನ ಪಾತ್ರ ನೋಡಿ ಎಂಜಾಯ್ ಮಾಡ್ತಿದ್ದ, ಖುಷಿ ಪಡ್ತಿದ್ದ. ಮತ್ತು ಸ್ಯಾಂಡಲ್ವುಡ್ ನಟ ದಿಲೀಪ್ ರಾಜ್ ವಿಧಿವಶರಾಗಿರ್ತಕ್ಕಂಥದ್ದು. ನಿನ್ನೆ ರಾತ್ರಿ ದಿಲೀಪ್ ಅವರಿಗೆ ಎದೆ ನೋವು ಕಾಣಿಸಿಕೊಂಡಿತ್ತು ಅಂತ ಹೇಳಲಾಗ್ತಾ ಇದೆ. ಇದನ್ನು ಆಸಿಡಿಟಿ ಅಂತ ನಿರ್ಲಕ್ಷ್ಯ ಮಾಡಿಬಿಟ್ಟಿದ್ರಂತೆ. ನೋಡಿ, ಇದು ಎಂಥ ಅಪಾಯಕಾರಿ. ಎದೆ ನೋವು ಕಾಣಿಸ್ಕೊಂಡಾಗ ಆಸಿಡಿಟಿ ಅಂತ ನಿರ್ಲಕ್ಷ್ಯ ಮಾಡಿ ಅದನ್ನು ಈ ವಾಚ್ನಲ್ಲಿ ನೋಡ್ಕೊಂಡ್ಬಿಟ್ಟು ECG ಚೆಕ್ ಮಾಡಿ ಸುಮ್ಮನಾಗಿದ್ರಂತೆ. ಸ್ಮಾರ್ಟ್ ವಾಚ್ಗಳು ಬರುತ್ತಲ್ಲ, ಅದರಲ್ಲಿ ECG ಚೆಕ್ ಮಾಡಿ ಎಲ್ಲ ಸರಿ ಇದೆ ಅಂತ ಅಂದ್ಕೊಂಡು ಸುಮ್ಮನಾಗ್ಬಿಟ್ರಂತೆ. ಅದರ ಚೆಕ್ ಏನು ಅಥೆಂಟಿಕ್ ಆಗಿರೋದಿಲ್ಲ. ಇವತ್ತು ವೈದ್ಯರ ಅಪಾಯಿಂಟ್ಮೆಂಟ್ ಪಡೆದಿದ್ರಂತೆ. ದಿಲೀಪ್ ಆಸ್ಪತ್ರೆಗೆ ಹೋಗುವ ಮುನ್ನವೇ ಹೃದಯಾಘಾತ ಆಗಿಬಿಟ್ಟಿದೆ. ಆಸ್ಪತ್ರೆಗೆ ತೆರಳುವ ಮಾರ್ಗ ಮಧ್ಯದಲ್ಲೇ ದಿಲೀಪ್ ಕೊನೆಯುಸಿರೆಳೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೆಲವೇ ಹೊತ್ತಿನ ನಿರ್ಲಕ್ಷ್ಯ ಪ್ರಾಣವನ್ನೇ ಬಲಿ ಪಡೆದು ಬಿಡುತ್ತೆ. ಅಷ್ಟು ಅಪಾಯಕಾರಿ ಈ ಹೃದಯಾಘಾತದ ವಿಚಾರ. ಹಾಗಾಗಿ ಅದನ್ನು ನಾವು ಕಾಣಿಸ್ಕೊಂಡ ಕೂಡಲೇ ಅದು ಏನೇ ಇದ್ರೂ ಕೂಡ ಒಂದ್ಸರಿ ಡಾಕ್ಟರ್ ಚೆಕಪ್ ಮಾಡಿಸ್ಕೊಂಡ್ಬಿಡೋದು ಪ್ರಾಣ ಉಳಿಸೋ ಒಂದು ಮಾರ್ಗ ಆಗುತ್ತೆ. ಅದರ್ವೈಸ್ ನೋಡಿ ಎಂಥ ಒಂದು ಅಪಾಯ ಉಂಟಾಗುತ್ತೆ. 25ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿಗೆ ರೆಡಿಯಾಗಿದ್ದರಂತೆ ದಿಲೀಪ್. ಸಂಭ್ರಮ ಹಂಚಿಕೊಳ್ಳುವ ಮುನ್ನವೇ ಪ್ರಾಣತ್ಯಾಗ ಆಗಿಬಿಟ್ಟಿದೆ. ಪತಿಯನ್ನ ಕಳೆದುಕೊಂಡು ದಿಲೀಪ್ ಪತ್ನಿ ಆಕ್ರಂದನ ಮುಗಿಲು ಮುಟ್ಟಿದೆ. ತುಂಬ ನೋವಾಗ್ತಿದೆ. ಹಿಟ್ಲರ್ ಕಲ್ಯಾಣದಲ್ಲಿ ತುಂಬ ಒಳ್ಳೆ ಪಾತ್ರ ಕೊಟ್ಟಿದ್ದ. ನನಗೆ ತುಂಬ ಎಂಜಾಯ್ ಮಾಡ್ತಿದ್ದ. ಅವನು ನನ್ನ ಪಾತ್ರ ನೋಡಿ ಎಂಜಾಯ್ ಮಾಡ್ತಿದ್ದ, ಖುಷಿ ಪಡ್ತಿದ್ದ. ಮತ್ತು ಅದಾದಮೇಲೆ ಬ್ರಹ್ಮಗಂಟುನಲ್ಲಿ ನಾನು ಮಾಡಿದೆ. ರೀಸೆಂಟಾಗಿ ಅವನ ಹತ್ರ ಮಾತಾಡಿದ್ದು ಅಂದರೆ, ಫೋನ್ ಮಾಡಿದ್ದೆ, ಏನು ನಮ್ಮ ಸೆಟ್ಟಿಗೆ ಬರ್ತಾಯಿಲ್ಲ ನೀನು ಬ್ರಹ್ಮಗಂಟು ಸೆಟ್ಟಿಗೆ ದಿಲೀಪ ಅಂತ. ರೀ ನೀವೆಲ್ಲ ಮಾಡ್ಕೊಂಡು ಹೋಗ್ತೀರಾ ಬಿಡ್ರಿ, ಚೆನ್ನಾಗಿ ಬರ್ತಾ ಇದೆಯಲ್ಲ, ಇನ್ನೇನು ನಾನು ಬರಲಿ ಅಂತ. ಹೋಗಲಿ, ಯಾವುದೋ ಒಂದು ಡಿಫ್ರೆಂಟ್ ಕಾಸ್ಟ್ಯೂಮ್ ಎಲ್ಲ ಹಾಕ್ಸಿ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಿಲ್ಲ, ಚೆನ್ನಾಗಿ ಮಾಡಿದ್ದೀನ, ಏನೂ ಹೇಳಲೇ ಇಲ್ಲ ಅಂದರೆ ನಿಮ್ಮ ಬಗ್ಗೆ ಹೇಳೋಕ್ಕಾಗುತ್ತೇನ್ರಿ ನಾನು, ಒಳ್ಳೆ ಕಲಾವಿದ, ಚೆನ್ನಾಗಿ ಮಾಡಿದ್ದೀರಾ ಅಂತ ಅದೇ ಒಂದು ಮಾತು ಕೇಳಿದ್ಲ ಅಷ್ಟು. ತುಂಬ ನೋವಾಗ್ತಿದೆ ಸರ್, ತುಂಬ ನೋವಾಗ್ತಿದೆ. ದೇವ್ರು ಇಷ್ಟೊಂದು ನಿಷ್ಠೂರ ಆಗಬಾರ್ದು ಅನಿಸುತ್ತೆ. ದೇವ್ರ ಅವನ ಆತ್ಮಿಗೆ ಶಾಂತಿ ಸಿಗಲಿ. ಫಸ್ಟ್ ಆಫ್ ಆಲ್ ಅವರು ಹೆಂಡತಿ ಅವನ್ನ ಬಿಟ್ಟು ಒಂದು ನಿಮಿಷನೂ ಇರ್ತಿರ್ಲಿಲ್ಲ. ಜೊತೆಯಲ್ಲೇ ಇರೋರು, ಜೊತೆಯಲ್ಲೇ ಬರೋರು. ಅವರ
ಆ ದುಃಖನ ಭರಿಸುವಂಥ ಶಕ್ತಿ ಆ ದೇವರು ವಿದ್ಯಾವ್ರಿಗೆ ಕೊಡಬೇಕು. ತುಂಬ ನೋವಾಗ್ತಿದೆ. ಹಿಟ್ಲರ್ ಕಲ್ಯಾಣದಲ್ಲಿ ತುಂಬ ಒಳ್ಳೆ ಪಾತ್ರ ಕೊಟ್ಟಿದ್ದ ನನಗೆ. ತುಂಬ ಎಂಜಾಯ್ ಮಾಡ್ತಿದ್ದ ಅವನು. ನನ್ನ ಪಾತ್ರ ನೋಡಿ ಎಂಜಾಯ್ ಮಾಡ್ತಿದ್ದ, ಖುಷಿ ಪಡ್ತಿದ್ದ. ಮತ್ತು ಸ್ಯಾಂಡಲ್ವುಡ್ ನಟ ದಿಲೀಪ್ ರಾಜ್ ವಿಧಿವಶರಾಗಿರ್ತಕ್ಕಂಥದ್ದು. ನಿನ್ನೆ ರಾತ್ರಿ ದಿಲೀಪ್ ಅವರಿಗೆ ಎದೆ ನೋವು ಕಾಣಿಸಿಕೊಂಡಿತ್ತು ಅಂತ ಹೇಳಲಾಗ್ತಾ ಇದೆ. ಇದನ್ನ ಆಸಿಡಿಟಿ ಅಂತ ನಿರ್ಲಕ್ಷ್ಯ ಮಾಡಿಬಿಟ್ಟಿದ್ರಂತೆ. ನೋಡಿ, ಇದು ಎಂಥ ಅಪಾಯಕಾರಿ. ಎದೆ ನೋವು ಕಾಣಿಸ್ಕೊಂಡಾಗ ಆಸಿಡಿಟಿ ಅಂತ ನಿರ್ಲಕ್ಷ್ಯ ಮಾಡಿ ಅದನ್ನು ಈ ವಾಚ್ನಲ್ಲಿ ನೋಡ್ಕೊಂಡ್ಬಿಟ್ಟು ECG ಚೆಕ್ ಮಾಡಿ ಸುಮ್ಮನಾಗಿದ್ರಂತೆ. ಸ್ಮಾರ್ಟ್ ವಾಚ್ಗಳು ಬರುತ್ತಲ್ಲ, ಅದರಲ್ಲಿ ECG ಚೆಕ್ ಮಾಡಿ ಎಲ್ಲ ಸರಿ ಇದೆ ಅಂತ ಅಂದ್ಕೊಂಡು ಸುಮ್ಮನಾಗ್ಬಿಟ್ರಂತೆ. ಅದರ ಚೆಕ್ ಏನು ಅಥೆಂಟಿಕ್ ಆಗಿರೋದಿಲ್ಲ. ಇವತ್ತು ವೈದ್ಯರ ಅಪಾಯಿಂಟ್ಮೆಂಟ್ ಪಡೆದಿದ್ರಂತೆ. ದಿಲೀಪ್ ಆಸ್ಪತ್ರೆಗೆ ಹೋಗುವ ಮುನ್ನವೇ ಹೃದಯಾಘಾತ ಆಗಿಬಿಟ್ಟಿದೆ. ಆಸ್ಪತ್ರೆಗೆ ತೆರಳುವ ಮಾರ್ಗ ಮಧ್ಯದಲ್ಲೇ ದಿಲೀಪ್ ಕೊನೆಯುಸಿರೆಳೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೆಲವೇ ಹೊತ್ತಿನ ನಿರ್ಲಕ್ಷ್ಯ ಪ್ರಾಣವನ್ನೇ ಬಲಿ ಪಡೆದು ಬಿಡುತ್ತೆ. ಅಷ್ಟು ಅಪಾಯಕಾರಿ ಈ ಹೃದಯಾಘಾತದ ವಿಚಾರ. ಹಾಗಾಗಿ ಅದನ್ನು ಕಾಣಿಸ್ಕೊಂಡ ಕೂಡಲೇ ಅದು ಏನೇ ಇದ್ರೂ ಕೂಡ ಒಂದ್ಸರಿ ಡಾಕ್ಟರ್ ಚೆಕಪ್ ಮಾಡಿಸ್ಕೊಂಡ್ಬಿಡೋದು ಪ್ರಾಣ ಉಳಿಸೋ ಒಂದು ಮಾರ್ಗ ಆಗುತ್ತೆ. ಅದರ್ವೈಸ್ ನೋಡಿ ಎಂಥ ಒಂದು ಅಪಾಯ ಉಂಟಾಗುತ್ತೆ. 25ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿಗೆ ರೆಡಿಯಾಗಿದ್ರಂತೆ ದಿಲೀಪ್. ಸಂಭ್ರಮ ಹಂಚಿಕೊಳ್ಳುವ ಮುನ್ನವೇ ಪ್ರಾಣತ್ಯಾಗ ಆಗಿಬಿಟ್ಟಿದೆ. ಪತಿಯನ್ನ ಕಳೆದುಕೊಂಡು ದಿಲೀಪ್ ಪತ್ನಿ ಆಕ್ರಂದನ ಮುಗಿಲು ಮುಟ್ಟಿದೆ. ತುಂಬ ನೋವಾಗ್ತಿದೆ. ಹಿಟ್ಲರ್ ಕಲ್ಯಾಣದಲ್ಲಿ ತುಂಬ ಒಳ್ಳೆ ಪಾತ್ರ ಕೊಟ್ಟಿದ್ದ ನನಗೆ. ತುಂಬ ಎಂಜಾಯ್ ಮಾಡ್ತಿದ್ದ ಅವನು. ನನ್ನ ಪಾತ್ರ ನೋಡಿ ಎಂಜಾಯ್ ಮಾಡ್ತಿದ್ದ, ಖುಷಿ ಪಡ್ತಿದ್ದ. ಮತ್ತು ಅದಾದಮೇಲೆ ಬ್ರಹ್ಮಗಂಟುನಲ್ಲಿ ನಾನು ಮಾಡಿದೆ. ರೀಸೆಂಟಾಗಿ ಅವನ ಹತ್ರ ಮಾತಾಡಿದ್ದು ಅಂದರೆ, ಫೋನ್ ಮಾಡಿದ್ದೆ, ನಮ್ಮ ಸೆಟ್ಟಿಗೆ ಬರ್ತಾಯಿಲ್ಲ ನೀನು ಬ್ರಹ್ಮಗಂಟು ಸೆಟ್ಟಿಗೆ ದಿಲೀಪ ಅಂತ. ರೀ ನೀವೆಲ್ಲ ಮಾಡ್ಕೊಂಡು ಹೋಗ್ತೀರಾ ಬಿಡ್ರಿ, ಚೆನ್ನಾಗಿ ಬರ್ತಾ ಇದೆಯಲ್ಲ, ಇನ್ನೇನು ನಾನು ಬರಲಿ ಅಂತ. ಹೋಗಲಿ, ಯಾವುದೋ ಒಂದು ಡಿಫ್ರೆಂಟ್ ಕಾಸ್ಟ್ಯೂಮ್ ಎಲ್ಲ ಹಾಕ್ಸಿ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಿಲ್ಲ, ಚೆನ್ನಾಗಿ ಮಾಡಿದ್ದೀನ, ಏನೂ ಹೇಳಲೇ ಇಲ್ಲ. ಅಂದರೆ ನಿಮ್ಮ ಬಗ್ಗೆ ಹೇಳೋಕ್ಕಾಗುತ್ತೇನ್ರಿ ನಾನು? ಒಳ್ಳೆ ಕಲಾವಿದ, ಚೆನ್ನಾಗಿ ಮಾಡಿದ್ದೀರಾ ಅಂತ ಅದೇ ಒಂದು ಮಾತು ಕೇಳಿದ್ಲ ಅಷ್ಟು. ತುಂಬ ನೋವಾಗ್ತಿದೆ ಸರ್, ತುಂಬ ನೋವಾಗ್ತಿದೆ. ದೇವ್ರು ಇಷ್ಟೊಂದು ನಿಷ್ಠೂರ ಆಗಬಾರ್ದು ಅನಿಸುತ್ತೆ. ದೇವ್ರ ಅವನ ಆತ್ಮಗೆ ಶಾಂತಿ ಸಿಗಲಿ. ಫಸ್ಟ್ ಆಫ್ ಆಲ್ ಅವರು ಹೆಂಡತಿ ಅವನ್ನ ಬಿಟ್ಟು ಒಂದು ನಿಮಿಷನೂ ಇರ್ತಿರ್ಲಿಲ್ಲ. ಜೊತೆಯಲ್ಲೇ ಇರೋರು, ಜೊತೆಯಲ್ಲೇ ಬರೋರು. ಅವರ ಆ ದುಃಖನ ಭರಿಸುವಂಥ ಶಕ್ತಿ ಆ ದೇವರು ವಿದ್ಯಾವ್ರಿಗೆ ಕೊಡಬೇಕು. ತುಂಬ ನೋವಾಗ್ತಿದೆ. ಹಿಟ್ಲರ್ ಕಲ್ಯಾಣದಲ್ಲಿ ತುಂಬ ಒಳ್ಳೆ ಪಾತ್ರ ಕೊಟ್ಟಿದ್ದ ನನಗೆ. ತುಂಬ ಎಂಜಾಯ್ ಮಾಡ್ತಿದ್ದ ಅವನು. ನನ್ನ ಪಾತ್ರ ನೋಡಿ ಎಂಜಾಯ್ ಮಾಡ್ತಿದ್ದ, ಖುಷಿ ಪಡ್ತಿದ್ದ. ಮತ್ತು ಸ್ಯಾಂಡಲ್ವುಡ್ ನಟ ದಿಲೀಪ್ ರಾಜ್ ವಿಧಿವಶರಾಗಿರ್ತಕ್ಕಂಥದ್ದು. ನಿನ್ನೆ ರಾತ್ರಿ ದಿಲೀಪ್ ಅವರಿಗೆ ಎದೆ ನೋವು ಕಾಣಿಸಿಕೊಂಡಿತ್ತು ಅಂತ ಹೇಳಲಾಗ್ತಾ ಇದೆ. ಇದನ್ನು ಆಸಿಡಿಟಿ ಅಂತ ನಿರ್ಲಕ್ಷ್ಯ ಮಾಡಿಬಿಟ್ಟಿದ್ರಂತೆ. ನೋಡಿ, ಇದು ಎಂಥ ಅಪಾಯಕಾರಿ. ಎದೆ ನೋವು ಕಾಣಿಸ್ಕೊಂಡಾಗ ಆಸಿಡಿಟಿ ಅಂತ ನಿರ್ಲಕ್ಷ್ಯ ಮಾಡಿ ಅದನ್ನು ಈ ವಾಚ್ನಲ್ಲಿ ನೋಡ್ಕೊಂಡ್ಬಿಟ್ಟು ECG ಚೆಕ್ ಮಾಡಿ ಸುಮ್ಮನಾಗಿದ್ರಂತೆ. ಸ್ಮಾರ್ಟ್ ವಾಚ್ಗಳು ಬರುತ್ತಲ್ಲ, ಅದರಲ್ಲಿ ECG ಚೆಕ್ ಮಾಡಿ ಎಲ್ಲ ಸರಿ ಇದೆ ಅಂತ ಅಂದ್ಕೊಂಡು ಸುಮ್ಮನಾಗ್ಬಿಟ್ರಂತೆ. ಅದರ ಚೆಕ್ ಏನು ಅಥೆಂಟಿಕ್ ಆಗಿರೋದಿಲ್ಲ. ಇವತ್ತು ವೈದ್ಯರ ಅಪಾಯಿಂಟ್ಮೆಂಟ್ ಪಡೆದಿದ್ರಂತೆ. ದಿಲೀಪ್ ಆಸ್ಪತ್ರೆಗೆ ಹೋಗುವ ಮುನ್ನವೇ ಹೃದಯಾಘಾತ ಆಗಿಬಿಟ್ಟಿದೆ. ಆಸ್ಪತ್ರೆಗೆ ತೆರಳುವ ಮಾರ್ಗ ಮಧ್ಯದಲ್ಲೇ ದಿಲೀಪ್ ಕೊನೆಯುಸಿರೆಳೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೆಲವೇ ಹೊತ್ತಿನ ನಿರ್ಲಕ್ಷ್ಯ ಪ್ರಾಣವನ್ನೇ ಬಲಿ ಪಡೆದು ಬಿಡುತ್ತೆ. ಅಷ್ಟು ಅಪಾಯಕಾರಿ ಈ ಹೃದಯಾಘಾತದ ವಿಚಾರ. ಹಾಗಾಗಿ ಅದನ್ನು ಕಾಣಿಸ್ಕೊಂಡ ಕೂಡಲೇ ಅದು ಏನೇ ಇದ್ರೂ ಕೂಡ ಒಂದ್ಸರಿ ಡಾಕ್ಟರ್ ಚೆಕಪ್ ಮಾಡಿಸ್ಕೊಂಡ್ಬಿಡೋದು ಪ್ರಾಣ ಉಳಿಸೋ ಒಂದು ಮಾರ್ಗ ಆಗುತ್ತೆ. ಅದರ್ವೈಸ್ ನೋಡಿ ಎಂಥ ಒಂದು ಅಪಾಯ ಉಂಟಾಗುತ್ತೆ. 25ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿಗೆ ರೆಡಿಯಾಗಿದ್ರಂತೆ ದಿಲೀಪ್. ಸಂಭ್ರಮ ಹಂಚಿಕೊಳ್ಳುವ ಮುನ್ನವೇ ಪ್ರಾಣತ್ಯಾಗ ಆಗಿಬಿಟ್ಟಿದೆ. ಪತಿಯನ್ನ ಕಳೆದುಕೊಂಡು ದಿಲೀಪ್ ಪತ್ನಿ ಆಕ್ರಂದನ ಮುಗಿಲು ಮುಟ್ಟಿದೆ. ತುಂಬ ನೋವಾಗ್ತಿದೆ. ಹಿಟ್ಲರ್ ಕಲ್ಯಾಣದಲ್ಲಿ ತುಂಬ ಒಳ್ಳೆ ಪಾತ್ರ ಕೊಟ್ಟಿದ್ದ ನನಗೆ. ತುಂಬ ಎಂಜಾಯ್ ಮಾಡ್ತಿದ್ದ ಅವನು. ನನ್ನ ಪಾತ್ರ ನೋಡಿ ಎಂಜಾಯ್ ಮಾಡ್ತಿದ್ದ, ಖುಷಿ ಪಡ್ತಿದ್ದ. ಮತ್ತು ಅದಾದಮೇಲೆ ಬ್ರಹ್ಮಗಂಟುನಲ್ಲಿ ನಾನು ಮಾಡಿದೆ. ರೀಸೆಂಟಾಗಿ ಅವನ ಹತ್ರ ಮಾತಾಡಿದ್ದು ಅಂದರೆ, ಫೋನ್ ಮಾಡಿದ್ದೆ, ನಮ್ಮ ಸೆಟ್ಟಿಗೆ ಬರ್ತಾಯಿಲ್ಲ ನೀನು ಬ್ರಹ್ಮಗಂಟು ಸೆಟ್ಟಿಗೆ ದಿಲೀಪ ಅಂತ. ರೀ ನೀವೆಲ್ಲ ಮಾಡ್ಕೊಂಡು ಹೋಗ್ತೀರಾ ಬಿಡ್ರಿ, ಚೆನ್ನಾಗಿ ಬರ್ತಾ ಇದೆಯಲ್ಲ, ಇನ್ನೇನು ನಾನು ಬರಲಿ ಅಂತ. ಹೋಗಲಿ, ಯಾವುದೋ ಒಂದು ಡಿಫ್ರೆಂಟ್ ಕಾಸ್ಟ್ಯೂಮ್ ಎಲ್ಲ ಹಾಕ್ಸಿ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಿಲ್ಲ, ಚೆನ್ನಾಗಿ ಮಾಡಿದ್ದೀನ, ಏನೂ ಹೇಳಲೇ ಇಲ್ಲ. ಅಂದರೆ ನಿಮ್ಮ ಬಗ್ಗೆ ಹೇಳೋಕ್ಕಾಗುತ್ತೇನ್ರಿ ನಾನು?
ಒಳ್ಳೆ ಕಲಾವಿದ, ಚೆನ್ನಾಗಿ ಮಾಡಿದ್ದೀರಾ ಅಂತ ಅದೇ ಒಂದು ಮಾತು ಕೇಳಿದ್ಲ ಅಷ್ಟು. ತುಂಬ ನೋವಾಗ್ತಿದೆ ಸರ್, ತುಂಬ ನೋವಾಗ್ತಿದೆ. ದೇವ್ರು ಇಷ್ಟೊಂದು ನಿಷ್ಠೂರ ಆಗಬಾರ್ದು ಅನಿಸುತ್ತೆ. ದೇವ್ರ ಅವನ ಆತ್ಮಿಗೆ ಶಾಂತಿ ಸಿಗಲಿ. ಫಸ್ಟ್ ಆಫ್ ಆಲ್ ಅವರು ಹೆಂಡತಿ ಅವನ್ನ ಬಿಟ್ಟು ಒಂದು ನಿಮಿಷನೂ ಇರ್ತಿರ್ಲಿಲ್ಲ. ಜೊತೆಯಲ್ಲೇ ಇರೋರು, ಜೊತೆಯಲ್ಲೇ ಬರೋರು. ಅವರ ಆ ದುಃಖನ ಭರಿಸುವಂಥ ಶಕ್ತಿ ಆ ದೇವರು ಅವಳು ವಿದ್ಯಾವರು ಕೊಡಬೇಕು. ತುಂಬ ನೋವಾಗ್ತಿದೆ. ಹಿಟ್ಲರ್ ಕಲ್ಯಾಣದಲ್ಲಿ ತುಂಬ ಒಳ್ಳೆ ಪಾತ್ರ ಕೊಟ್ಟಿದ್ದ ನನಗೆ. ತುಂಬ ಎಂಜಾಯ್ ಮಾಡ್ತಿದ್ದ ಅವನು. ನನ್ನ ಪಾತ್ರ ನೋಡಿ ಎಂಜಾಯ್ ಮಾಡ್ತಿದ್ದ, ಖುಷಿ ಪಡ್ತಿದ್ದ. ಮತ್ತು